ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ನನ್ನ ಚಾನಲ್ ಲೇಡಿ ವಿತ್ ಪ್ಯಾಷನ್ ಪ್ಲೇ ವಿತ್ ಪೇಂಟ್ಸ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ನವರಾತ್ರಿಯ 4ನೇ ದಿನ ಪೂಜೆ ಮಾಡುವಂತಹ ಕುಷ್ಮಾಂಡ ದೇವಿಯ ಪೇಂಟಿಂಗನ್ನು ಅತಿ ಸುಲಭವಾಗಿ ನಾವು ಯಾವ ಥರ ಮಾಡ್ಬೋದು ಅಂತ ನಿಮಗೆ ತೋರಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ನವರಾತ್ರಿಯ 4ನೇ ದಿನ ನಾವು ಕುಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ. ಸೊ ಕುಷ್ಮಾಂಡ ದೇವಿ ಅಂತಂದರೆ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ, ಯಾವಾಗ ವಿಷ್ಣು ಈ ಜಗತ್ತನ್ನು ನಿರೂಪಿಸ್ತಾ ಇರ್ತಾರೋ, ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಆಗ ಕುಷ್ಮಾಂಡ ದೇವಿ ತನ್ನ ಚಿಕ್ಕ ನಗುವಿನಿಂದ ಈ ಇಡೀ ಜಗತ್ತನ್ನೇ ಬೆಳಗ್ತಾರೆ ಅಂತ. ಹಾಗೆ ಈ ದೇವಿಗೆ 8 ಕೈಗಳಿರೋದ್ರಿಂದ ನಾವು ಅಷ್ಟಭುಜ ದೇವಿ ಅಂತಲೂ ಸಹ ಕರಿತೀವಿ. ಈ ದೇವಿಯ ಆರಾಧನೆಯಿಂದ ನಮ್ಮ ಎಲ್ಲರಿಗೂ ಸಹ ಅವರು ಆರೋಗ್ಯ ಮತ್ತು ಸಂಪತ್ತನ್ನು ಸುಧಾರಿಸುತ್ತಾಳೆ ಅಂತಲೂ ಸಹ ನಂಬಲಾಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುಷ್ಮಾಂಡ ದೇವಿಯ ಒಂದು ಚಿಕ್ಕ ಪೇಂಟಿಂಗನ್ನು ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಹಾಗೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರತಿಯೊಂದು ಬ್ರಷ್ ಮತ್ತು ಕಲರ್ ಡೀಟೇಲ್ಸ್ನ ಲಿಂಕ್ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ನೌ. ಥ್ಯಾಂಕ್ ಯು.
ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಎಷ್ಟು ಸುಲಭವಾಗಿ ಕುಷ್ಮಾಂಡ ದೇವಿಯ ಪೇಂಟಿಂಗನ್ನು ಮಾಡ್ಬೋದು ಅಂತ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.